ರಕ್ಷಣೆಗೆ ತಮ್ಮ ಜೀವವನ್ನೇ ಮುಡುಪಾಗಿಡಲು ಮುಂದಾಗುವ ಯುವಕರ ಸಾಹಸಗಾಥೆ ನಿಜಕ್ಕೂ ಹೆಮ್ಮೆಯ ವಿಷಯ. ಇದೀಗ ಅಂತಹದೇ ಒಂದು ಹೆಮ್ಮೆಯ ಕ್ಷಣ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ನಡೆದಿದೆ. ಭಾರತೀಯ ಭೂ ಸೇನೆಗೆ ಆಯ್ಕೆಯಾಗಿ ಕಠಿಣ ತರಬೇತಿಯನ್ನ ಯಶಸ್ವಿಯಾಗಿ ಪೂರೈಸಿ ತಮ್ಮ ತವರು ಗ್ರಾಮಕ್ಕೆ ಆಗಮಿಸಿದ ವೀರ ಯುವಕನಿಗೆ ಭವ್ಯ ಸ್ವಾಗತ ಕೋರಲಾಗಿದೆ. ಬಸ್ತವಾಡ ಗ್ರಾಮದವರಾದ ಕುಮಾರ್ ಪ್ರಜ್ವಲ್ ಮಹಾವೀರ್ ಮಗದುಂ ಹಾಗೂ ಕುಮಾರ ನಿತ್ಯಾನಂದ ಮಲ್ಲಿಕಾರ್ಜುನ್ ಜ್ಯೋತೆಪ್ಪಗೋಳ್ ಅವರು ದೇಶ ಸೇವೆಗೆ ಸಿದ್ಧರಾಗಿ ಗ್ರಾಮಕ್ಕೆ ಮರಳುತ್ತಿದ್ದಂತೆ ಗ್ರಾಮಸ್ಥರ ಹರ್ಷ ಮುಗಿಲು ಮುಟ್ಟಿದೆ. ಯುವಕರ ಈ ಸಾಧನೆಯನ್ನ ಗುರುತಿಸಿ ಬಸ್ತವಾಡ ಗ್ರಾಮದ ಮಹಾವೀರ ಯುವಕ ಮಂಡಳಿ ವತಿಯಿಂದ ವಿಶೇಷ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗಣ್ಯರು ಮತ್ತು ಗ್ರಾಮಸ್ಥರು ದೇಶ ಸೇವೆಗೆ ಆಯ್ಕೆಯಾಗಿರುವ ಈ ಯುವಕರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಶುಭ ಹಾರೈಸಿದರು. ನಮ್ಮ ದೇಶದ ಗಡಿ ಕಾಯಲು ಸಿದ್ಧವಾಗಿರುವ ಇಂಥ ಯುವಕರು ಇಡೀ ಗ್ರಾಮಕ್ಕೆ ಹಾಗೂ ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ. ಮಹಾವೀರ ಯುವಕ ಮಂಡಳಿ ಈ ಕಾರ್ಯಕ್ಕೆ ಗ್ರಾಮಸ್ಥರು ಸಂಜು ಕಾಡಪ್ಪ ಮಗದುಂ, ಡಾಕ್ಟರ್ ಬಾಹುಬಲಿ ನೇಮನ ಮಗದುಂ, ಶಾಂತಿನಾಥ್ ಜಿನ್ನಪ್ಪ ಮಗದುಂ, ಸಂಜುಕುಮಾರ್ ನೇಮನ ಮಗದುಂ, ಸಾಗರ್ ಕಾಡಪ್ಪ ಮಗದುಂ, ನವೀನ್ ಸಾಗರ್, ಸಿದ್ದಪ್ಪ ಸಮೇತ್, ಕಿರಣ್, ಹರಿಹಂತ್, ಶೀತಲ್, ವರ್ಧಮಾನ್, ಅಕ್ಷಯ್, ದರ್ಶನ್, ಅಭಿಷೇಕ್ ಈ ಸಂದರ್ಭದಲ್ಲಿ ಎಲ್ಲ ಮಹಾವೀರ ಯುವಕ ಮಂಡಳಿಯವರು ಭಾಗವಹಿಸಿದ್ರು. ಇವರಿಗೆ ಎಲ್ಲ ಒಂದು ನಮ್ಮ ಯುವಕ ಮಿತ್ರರಿಗೆ ಒಂದು ಒಳ್ಳೆಯ ಮಾರ್ಗದರ್ಶಿಸಿದ್ದಾರೆ, ಅವರ ಅಭಿಪ್ರಾಯ ನೀಡಿದ್ದಾರೆ. ಎಲ್ಲ ಅವರಿಗೆ ಧನ್ಯವಾದಗಳು. ಈಗ ಮುಂದಾಗಿ ಮತ್ತೆ ಯಾರಾದರೂ ಅವರು ಏನಾದರೂ ನಮ್ಮೆಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ. ಈಗ ಅವರು ಕೆಲವೊಂದಷ್ಟು ಅನಿಸಿಕೆಗಳನ್ನ ಹೇಳ್ತಾರೆ. ಯಾರು ಮಾತಾಡೋದು ಅದು ನಮ್ಮೊಂದು ಆಸೆ, ದೊಡ್ಡ ನಮ್ಮದು ಒಂದು ಆಸೆ ಅಂತ ಮನುಷ್ಯನ ಆಸೆ. ನಾನು ಇಟ್ಟಿರೋದು ಎಲ್ಲರಿಗೂ ಆಗೋದಿಲ್ಲ, ಎಲ್ಲರಿಗೂ ಆಗೋದಿಲ್ಲ. ಹೆಂಗಾರ ಬೇಕು, ಹೆಂಗಾರ ಬೇಕು, ನಮ್ದು ಎಫರ್ಟ್ ಮಾಡಬೇಕು. ಎಲ್ಲ ಮಾಡಿದ್ರೆ ನಮ್ಗೆ ಆಗಲಿಲ್ಲ, ನಾನು ನಸೀಬ್ ಇರಲಿಲ್ಲ. 2002 ನಂದು ಸೆಲೆಕ್ಷನ್ ಆಗಿತ್ತು. ನಾನು ಮೆಡಿಕಲ್ದಾಗ ತೆಗೆದ್ರೆ ನಾನು ಬೆಂಗಳೂರಿಗೆ ಹೋಗಿ ಮೆಡಿಕಲ್ ಪಾಸ್ ಕೊಟ್ಟೆ. ಅವ್ರು ನಾಗಪ್ಪ ಇವರಿದ್ರಲ್ಲ ನಾನು ಪಾಸ್ ಕೊಟ್ಟೆ. ಅವರ ಕರ್ಕೊಂಡೋದ ಬೆಂಗಳೂರು ಕರ್ಕೊಂಡೋದ ನಾನು ಮೆಡಿಕಲ್ ಕರ್ಕೊಂಡೋದು. ಅಲ್ಲಿ ನಮ್ಮದು ರಿಸಲ್ಟ್ ಮಾಡಿ ನೈಟ್ ಪಾಯಿಂಟ್ ನಮ್ಮ ಮನೆಗೆ ಫೋನ್ ಮಾಡಿ ಅವಾಗ ಇಲ್ಲ ಮನೆಗೆ ಬರ್ಲೋಗ ನಂದು ಪರಿಸ್ಥಿತಿ PUC ರಿಸಲ್ಟ್ ಬರೋದಿತ್ತು. ನಂದು ಆರ್ಮಿದು ಸೆಲೆಕ್ಷನ್ ಇತ್ತು. ನಾನು ಏನಪ್ಪ PUC ಪಾಸ್ ಆಗಿದ್ರೆ ನಿಮ್ಗೆ ಹೋಗ್ಬೇಕು, ಇಲ್ಲ ಮಿಲಿಟರಿ ಅಂದ್ರೆ ನಿಮ್ಗೆ ಹೋಗ್ಬೇಕು. ಎರಡು ಬಂದ್ರೆ ಆಗಬೇಕು. ಎಷ್ಟೋ ಒಟ್ಟು ವಿದಾಯ್ತು PUC ಪಾಸ್ ಆಗಿದೆ ಅಂತೆಲ್ಲ ಮನೆ ಬೈನೆ ಬಟ್ ಏನೋ ಜೀವನ ನಡೆಸಿದ್ರು. ಹಂಗೆ ಪರಿಸ್ಥಿತಿ ಹೆಂಗೆ ಇಪ್ಪತ್ತಂದ್ರೆ ನಿಮ್ಗೆ ಇನ್ನೂ ಟೈಮ್ ಭಾಳ ಐತಿ. ಏನು ಸಿಗ್ತಿಲ್ಲ ನಿಮ್ಗೆ ನೀವು ಎಜುಕೇಷನ್ ಈಗ ಮಾಡೋದೇನು ಇನ್ನೇ ಕಾಲು ನಿಂತಿಲ್ಲ. ಅವ್ರ ಜೊತೆ ಪ್ರಯತ್ನ ಪಡ್ಬೇಕು. ನೀವು ಚಿನ್ನ ಪ್ರಯತ್ನ ಪಡ್ಬೇಕು. ಒಂದೋ ದಿವಸ ಅಲ್ಲ, ಒಂದು ದಿವಸ ಯಾವ್ದು ಹೋಗಿ ಓಡಾಡಿ ಬೈನಿ ಅಂದ್ರೆ ಆಗೋದಿಲ್ಲ. ಡೈಲಿ ವಾಕಿಂಗ್, ರನ್ನಿಂಗ್, ಫಿಸಿಕಲಿ, ಮೆಂಟಲಿ ಮತ್ತು ಎಜುಕೇಷನ್ ಎಲ್ಲ ಮಾಡಬೇಕು. ಈಗಿನ ಪರಿಸ್ಥಿತಿ ನಿಮ್ಗೆ ಹೆಂಗೈತಿ? ಜೈ ಜವಾನ್ ಜೈ ಕಿಸಾನ್ ಅಂದು ನಾವು ಕರೆಕ್ಟ್ ಇರ್ತದೆ. ಜೈ ಜವಾನ್ ಅದಾರು ಅವ್ರು ಎಫರ್ಟ್ ಮಾಡಿದವರು. ಕಿಸಾನ್ ಪರಿಸ್ಥಿತಿ ಹಂಗಿಲ್ಲ ಐತಿ. ಈ ವರ್ಷ ಏನಾಗಿದೆ ಪರಿಸ್ಥಿತಿ? ಕಿಸಾನ್ ಪರಿಸ್ಥಿತಿ ಇಸ್ಕೊಂಡು ಹೋಗೈತಿ, ಸಮಸ್ಯೆ ಇಲ್ಲ. ಭಾಳ ತ್ರಾಸ ಅದಾವು. ಮತ್ತು ದಯಮಾಡಿ ಎಫರ್ಟ್ ಮಾಡಿರಿ. ನೀವು ಎಜುಕೇಷನ್ ಕೇಳಿರಿ. ಹೋಗಿ ನಾನು ಹೇಳ್ತಿರ್ತೇನೆ ಯಾವಾಗ ಎಲ್ಲ ಕೊಡ್ತಾರೆ. ಯಾವಾಗ ನಾನು ಭಾಳ ಹೇಳಿದವರಿಗೆ ಬೇಯ್ತಿರ್ತೇನೆ. ನಾವೇನು ಬೇಯೋದು ಕೆಟ್ಟಬೇಕು. ಪರಿಸ್ಥಿತಿ ಹೊಲ್ದಾಗ ನೀವು ಪರಿಸ್ಥಿತಿ ಇಲ್ಲ. ದಯಮಾಡಿ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ ನಿಮಗೆ ಭಾಳ ಸಪೋರ್ಟ್ ಐತಿ. ನಿಮ್ಮ ಅಪ್ಪಗಳು ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ. ಅದನ್ನು ಯೋಚನೆ ಮಾಡಿ ಅದನ್ನು ನೀವು ಉಪಯೋಗ ತಗೊಳ್ರಿ. ಮತ್ತು ಈಗಿನ ಸ್ಕಾಲರ್ಶಿಪ್ ಎಲ್ಲರಿಗೂ ಬರ್ತಾರೆ. ಸ್ಕಾಲರ್ಶಿಪ್ ಕರೆದಾವಿಲ್ಲ, ನೀವು ಹಾಕಿದ್ರೆ ಬರ್ತಾರೆ, ಹಾಕಿದ್ರೆ ಇಲ್ಲ. ಬ್ಯೂರೋ ರಿಪೋರ್ಟ್ ಶಾಂತಿನಾಥ್ ಮಗದುಂ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.